Friends, in the last previous class, there is a searching. Searching means finding the location of the element, right? Location of the element na finding ಮಾಡಿದ್ರೆ ಅದನ್ನ ನಾವು searching ಅಂತ ಕರಿತೀವಿ. There are two types of searching. One is the linear search, another one is the binary search. Linear search ಅಲ್ಲಿ ನಾವು algorithm ಬರೆದು ಪ್ರಾಬ್ಲಮ್ ಕೂಡ ನಾನು ಏನು ಮಾಡಿದೆ ಅಂದ್ರೆ ಯಾವ ತರ ಸರ್ಚ್ ಮಾಡೋದು ಅಂತ ಕೂಡ ಹೇಳಿದೀನಿ. ಅದೇ ತರ ಸೇಮ್ ಬೈನರಿ ಸರ್ಚ್ ಅಲ್ಗಾರಿದಮ್ ಬರೆದಿದ್ದೀನಿ. ಅಲ್ಗಾರಿದಮ್ಗಿಂತ ಬರೆಯಕ್ಕಿಂತ ಮೊದಲು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಬೈನರಿ ಸರ್ಚ್ ಯಾವ ತರ ಸರ್ಚ್ ಮಾಡೋದು? when the elements of the array are in sorted order. Sorted ಅಂದ್ರೆ ಅದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೂ ಇರಬೇಕು, ಇಲ್ಲ ಡಿಕ್ರೀಸಿಂಗ್ ಆರ್ಡರ್ ಅಲ್ಲೂ ಇರಬೇಕು. when the elements of the array are in sorted order, then the best method of searching is the binary search method. ಯಾವಾಗ ನಮಗೆ ಎಲಿಮೆಂಟ್ಸ್ ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಇರ್ತದೋ ಆವಾಗ ಮಾತ್ರ ಬೆಸ್ಟ್ ಮೆಥಡ್ ಯಾವುದು ಅಂದ್ರೆ ಬೈನರಿ ಸರ್ಚ್. ಅಲ್ಲಿ ಕೇಳ್ತಾನೆ when the binary search is applicable. ಒನ್ ಮಾರ್ಕ್ ಕ್ವೆಶ್ಚನ್ ಕೇಳಿದ್ರೆ ಒಂದ್ಸಲ when the binary search is applicable, ಯಾವಾಗ applicable ಆಗುತ್ತೆ? when the elements of the array in sorting order. ಸಾರ್ಟಿಂಗ್ ಅಂದ್ರೆ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಆರ್ಡರ್. ಇದನ್ನ ರಿವರ್ಸಲ್ ಕೂಡ ಕೇಳಬಹುದು. when the binary search is not applied, ಯಾವಾಗ ನೀವು ಬೈನರಿ ಸರ್ಚ್ ನ ಅಪ್ಲೈ ಮಾಡಕ ಆಗಲ್ಲ? when the elements are in not sorting order. ಸಾರ್ಟಿಂಗ್ ಆರ್ಡರ್ ಅಲ್ಲಿ ಇಲ್ಲ ಅಂದ್ರೆ ನಾವು ಬೈನರಿ ಸರ್ಚ್ ಮೆಥಡ್ ನ ಅಪ್ಲೈ ಮಾಡಕ ಆಗಲ್ಲ. ಫಾರ್ ಎಕ್ಸಾಂಪಲ್, ಸಾರ್ಟಿಂಗ್ ಅಂದ್ರೆ ಯಾವ ತರ ಸರ್? 5 6 7 8 9 ಎಲಿಮೆಂಟ್ಸ್ ಯಾವ ತರ ಇದೆ? ಇನ್ಕ್ರೀಸಿಂಗ್ ಆರ್ಡರ್ ಇದೆ. 5 6 7 8 9. ಇನ್ ಕೇಸ್ 5 3 2 8 1 ಈ ತರ ಇದ್ರೆ ದ ಬೈನರಿ ಸರ್ಚ್ ಈಸ್ ನಾಟ್ ಅಪ್ಲೈಡ್, ಅಂದ್ರೆ ಅಪ್ಲೈ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೂ ಇಲ್ಲ, ಡಿಕ್ರೀಸಿಂಗ್ ಆರ್ಡರ್ ಅಲ್ಲೂ ಇಲ್ಲ. ಅದನ್ನ ಅನ್ಸಾರ್ಟಿಂಗ್ ಆರ್ಡರ್ ಅಂತ ಕರಿತೀವಿ. ಸಾರ್ಟಿಂಗ್, ಅನ್ಸಾರ್ಟಿಂಗ್. ಆದ್ರಿಂದನೇ ಯಾವಾಗ ನಾವು ಬೈನರಿ ಸರ್ಚ್ ಅಪ್ಲೈ ಮಾಡ್ತೀವಿ ಅಂದ್ರೆ when the elements of the array are in sorted order, then the best method of searching is binary search method. ಸ್ಟಾರ್ಟಿಂಗ್ ಅಲ್ಲೇ ಬರ್ಸಿದ್ವಿ. ಇದು ಯಾವ ತರ ವರ್ಕ್ ಆಗುತ್ತೆ? in this binary search method or in this method, the element to be searched, ಇದರಲ್ಲಿ ಕೂಡ ಅಷ್ಟೇ, ಯಾವ್ದಾದ್ರೂ ಒಂದು ಎಲಿಮೆಂಟ್ ನೀವು ಏನ್ ಮಾಡಬೇಕು? ಸರ್ಚ್ ಮಾಡ್ತೀವಿ ಅಂತ ಮೊದಲೇ ನೀವು ಹೇಳ್ಕೋಬೇಕು, ಮೊದಲೇ ಕೊಡ್ಬೇಕು ನಿಮಗೆ. in this method the element to be searched is compared with the mid element of the array. mid element ಇದರಲ್ಲಿ ಯಾವುದು? 1 2 3 4 5 5 ಅಲ್ಲಿ half ಎಷ್ಟು? 2 and half. 2 and half ಅಲ್ಲಿ ಯಾವುದು ಇದೆ? 7. that is the mid element. ಹೌದಾ? ನೀವು ಡೌಟ್ ಬರಬಹುದು, ಸರ್ ಇವಾಗ ನೀವು 5 ಇದೆ ಅದಕ್ಕೆ ಈ ಕಡೆ 2 ಆ ಕಡೆ 2 ಬಿಟ್ಬಿಟ್ಟು ಮಧ್ಯದಲ್ಲಿ ತಗೊಂಡಿದ್ದೀರಾ. 4 ಎಲಿಮೆಂಟ್ ಇಲ್ಲಿ ಇದ್ರೆ ಏನ್ ಮಾಡ್ತೀರಾ ಸರ್ ಅವಾಗ? ಅದಕ್ಕೆ ನೋಡಿ ಫಾರ್ಮುಲಾ ಇದೆ. mid is equals to low plus high by 2. 0 plus 4 by 2 is equals to 2. ಅಂದ್ರೆ ಸೆಕೆಂಡ್ ಎಲಿಮೆಂಟ್ ತಗೊಂತೀವಿ ಅವಾಗ. 4 ಎಲಿಮೆಂಟ್ ಬಂದಾಗ 2.5 ಬಂದ್ರೆ 2 ಆದ್ರೂ ತಗೋಬಹುದು, 3 ಆದ್ರೂ ತಗೋಬಹುದು, ಯಾವ್ದಾದ್ರೂ ತಗೊಳ್ರಿ, ನೋ ಪ್ರಾಬ್ಲಮ್, ಏನ್ ತೊಂದರೆ ಆಗಲ್ಲ. ಅದಕ್ಕೆ ಹೇಳ್ತಿದ್ದಾನೆ, ಕರೆಕ್ಟ್ ಆಗಿ ಕೇಳಬೇಕಿಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ಬೈನರಿ ಸರ್ಚ್ ಮೆಥಡ್ ಯಾವಾಗ ಅಪ್ಲೈ ಆಗುತ್ತೆ? when the elements of the array are in sorted order, then the binary search method is the best method for searching. in this method, first the element to be searched is compared with the middle element of the array. if the comparison matches, ನಾವು ಯಾವ ಎಲಿಮೆಂಟ್ ನ ಸರ್ಚ್ ಮಾಡಬೇಕು ಅನ್ಕೊಂಡಿದೀವೋ ಆ ಎಲಿಮೆಂಟ್ ಮಿಡ್ ಎಲಿಮೆಂಟ್ ಗೆ ಕಂಪ್ಯಾರಿಸನ್ ಮಾಡ್ತೀವಿ. ಎರಡು ಕಂಪ್ಯಾರಿಸನ್ ಮ್ಯಾಚಿಂಗ್ ಆಯ್ತಾ? ನೋಟ್ ಡೌನ್ ದ ಲೊಕೇಶನ್. ನೋಟ್ ಡೌನ್ ದ ಲೊಕೇಶನ್. ಲೊಕೇಶನ್ ನ ನೋಟ್ ಡೌನ್ ಮಾಡ್ಕೊಂಡ್ಬಿಡ್ರಿ, ಸಾಕು, ಮುಗಿದಲ್ಗೆ. ಇನ್ ಕೇಸ್ if there is no matching of the middle element to searching element to matching ಆಗಿಲ್ಲ ಅನ್ಕೊಂಡ್ರೆ, ಹೌದಾ? then the element to be searched either left half or right half. half ಅಂದ್ರೆ ಈ ಕಡೆ, left half ಈ ಕಡೆ, right half ಬಂದ್ರೆ ಈ ಕಡೆ. ಫಸ್ಟ್ ನೀವು ಏನ್ ಮಾಡಬೇಕು? ಸಿಂಪಲ್ ಮೆಥಡ್, ಈಸಿ. ಮಿಡ್ಲ್ ಎಲಿಮೆಂಟ್ ನ ಫೈಂಡಿಂಗ್ ಔಟ್ ಮಾಡ್ಕೊಳ್ರಿ. ನಾವು ಸರ್ಚಿಂಗ್ ಮಾಡ್ತಾ ಇರೋ ಎಲಿಮೆಂಟ್ ನ ಮಿಡ್ ಎಲಿಮೆಂಟ್ ಗೆ ಕಂಪ್ಯಾರಿಸನ್ ಮಾಡ್ರಿ. if comparison matches, note down the location.
ಲೊಕೇಶನ್ ಬರ್ಕೊಂಡ್ಬಿಡ್ರಿ. ಕಂಪ್ಯಾರಿಸನ್ ಮ್ಯಾಚಸ್ ಆಗಿಲ್ವಾ, ಸರ್ಚ್ ದ ಎಲಿಮೆಂಟ್ ಐದರ್ ಲೆಫ್ಟ್ ಹಾಫ್ ಆರ್ ರೈಟ್ ಹಾಫ್ ಆಫ್ ದ ಅರೇ. ದಟ್ ಈಸ್ ದ ಬೈನರಿ ಸರ್ಚ್ ಮೆಥಡ್. ಥಿಯರಿ ಇಷ್ಟೇ, ಅದು ಅರ್ಥ ಆಗಿದೆ ಅಂದ್ರೆ ಅಲ್ಗಾರಿದಮ್ ತುಂಬಾ ಈಸಿ. ಪ್ರಾಬ್ಲಮ್ ಕೂಡ ಇದೆ, ಮಾಡ್ತೀನಿ, ಅವಾಗ ನೀಟಾಗಿ ಮಾಡ್ತೀವಿ. ಕರೆಕ್ಟ್ ಆಗಿ ಕೇಳಿದ್ರಿ. when the elements of the array are in sorted order, then the best method of searching is the binary search method. In this method, if the element to be searched is compared with the middle element of the array, if the comparison matches ಆಗಿದೆ ಅಂದ್ರೆ write down the location or note down the location. If there is no matches ಆಗಿಲ್ಲ ಅನ್ಕೊಳ್ರಿ, the element to be searched either left half or right half of the array. That is called the binary search method. ಅದನ್ನೇ ನಾವು ಏನಂತ ಕರಿತೀವಿ, binary search method ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಾನು ಒಂದು ಎಕ್ಸಾಂಪಲ್ ತಗೊಳ್ತೀನಿ, ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೋಡ್ರಿ. ನಿಮ್ಮ ಒಂದು ಬುಕ್ ಅಲ್ಲಿ ಆಲ್ರೆಡಿ ಒಂದು ಪ್ರಾಬ್ಲಮ್ ಮಾಡಿದ್ವಿ, ಆ ಪ್ರಾಬ್ಲಮ್ ನೇ ತಗೊಳ್ಳೋಣ. 5 6 7 8 9 10 11. A of 0 1 2 3 4 5 6 ಈ ತರ ಎಲಿಮೆಂಟ್ಸ್ ತಗೊಂಡಿದೀವಿ. ಈಗ ನೀವು ಯಾವ್ದಾದ್ರೂ ಒಂದು ಎಲಿಮೆಂಟ್ ಏನ್ ಮಾಡಬೇಕು, ಸರ್ಚ್ ಮಾಡಬೇಕು. ಸರ್ಚಿಂಗ್ ಎಲಿಮೆಂಟ್ ಈಸ್ ಈಕ್ವಲ್ಸ್ ಟು 5 ಅಂತ ತಗೊಂಡಿದ್ದೀವಿ ನೋಡ್ರಿ. ಈಗ ಅಲ್ಗಾರಿದಮ್ ಯಾವ ತರ ವರ್ಕ್ ಆಗುತ್ತೆ ಹೇಳ್ತೀನಿ ನೋಡ್ರಿ. ಸ್ಟೆಪ್ 1 ಸ್ಟಾರ್ಟಿಂಗ್ ಸ್ಟೆಪ್ 2 ಲೊಕೇಶನ್ ಈಸ್ ಈಕ್ವಲ್ಸ್ ಟು ಏನು, -1. ಲೊಕೇಶನ್ ಯಾವಾಗಲೂ ನಿಮ್ಗೆ ಏನಾಗಿರ್ತದೆ ಅಂದ್ರೆ -1 ಆಗಿರುತ್ತೆ. ಯಾಕಂದ್ರೆ ನಾವು 0 ಇಂದ ಸ್ಟಾರ್ಟ್ ಮಾಡಿದೀವಿ. 0 ಇಂದ ಸ್ಟಾರ್ಟ್ ಮಾಡಿದ್ರಿಂದ ಅಕಸ್ಮಾತ್ ಯಾವುದು ಕಂಪ್ಯಾರಿಸನ್ ಆಗಿಲ್ಲ ಅಂದ್ರೆ ಅದ್ರ ಹಿಂದ್ಗಡೆ ಎಲಿಮೆಂಟ್ ಯಾವುದು -1 ಆ ಲೊಕೇಶನ್ ಅನ್ನು ತಗೊಂಡಿರ್ತೀವಿ. ನೆಕ್ಸ್ಟ್ ಲೋ ಈಸ್ ಈಕ್ವಲ್ಸ್ ಟು 0, ಹೈ ಈಸ್ ಈಕ್ವಲ್ಸ್ ಟು n-1. ಇದರಲ್ಲಿ ದಿಸ್ ಇಸ್ ದ ಲೋ, ದಿಸ್ ಇಸ್ ದ ಹೈ. ಏನು ಹೇಳ್ತೀರಿ ಸರ್, ವಾಟ್ ಇಸ್ ದ ಲೋ ವ್ಯಾಲ್ಯೂ 0, ವಾಟ್ ಇಸ್ ದ ಹೈ ವ್ಯಾಲ್ಯೂ n-1. n-1 ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ 1 2 3 4 5 6 7 7 - 1 6 ಇದೆಯಾ. ಅಲ್ಲಿಗೆ ಲೋ 0, ಹೈ ಇಸ್ ಈಕ್ವಲ್ಸ್ ಟು ಎಷ್ಟು, n-1. n-1 ಅಂದ್ರೆ 7 - 1 6, ದಟ್ ಇಸ್ ದ ಹೈ ವ್ಯಾಲ್ಯೂ. ಈಗ ಕಂಪ್ಯಾರಿಸನ್ ಮಾಡ್ರಿ. while what is the low value, low value is 0. What is the high value, 6. 0 less than or is equals to 6. Condition is a true or false. 0 ಅನ್ನೋದು 6 ಗಿಂತ ಚಿಕ್ಕದು, ಹೌದಾ ಅಲ್ವಾ? yes, correct. then mid ಫೈಂಡಿಂಗ್ ಔಟ್ ಮಾಡಬೇಕು. ಈಗ mid is equals to low plus high divided by 2. what is the low value, mid is equals to 0 plus low value 0 plus what is the high value, 6. 0 plus 6 by 2, that means 6 by 2 is equals to 3. now this is called mid element. what is the mid element, 8. location is 3, ಹೌದಾ? ಓಕೆ, ಇಲ್ಲಿ ಮಿಡ್ ಎಲಿಮೆಂಟ್ ನ ಫೈಂಡಿಂಗ್ ಔಟ್ ಮಾಡಿದ್ವಿ. ಅದಕ್ಕೆ ಹೇಳಿದ್ದು the element to be searched is compared with the middle element of the array. ಈಗ ಮಿಡ್ ಎಲಿಮೆಂಟ್ ನ ಫೈಂಡಿಂಗ್ ಔಟ್ ಮಾಡ್ಕೊಂಡಿದೀವಿ. ಯಾವುದು ಮಿಡ್ ಎಲಿಮೆಂಟ್, 8 ನೋಡ್ರಿ. ಈ ಕಡೆ 3 ಇದಾವೆ, ಈ ಕಡೆ 3 ಇದಾವೆ. 8 ಅನ್ನೋದು ಮಿಡ್ ಎಲಿಮೆಂಟ್. ಈಗ ನೋಡಿದ್ರೆ if what is the searching element, searching element is 5 is equals to a of mid. what is the mid value, 3. ಇದನ್ನ ತಗೋಬೇಕು 3. a of 3 ಯಾವುದು ಇದೆ ಎಲಿಮೆಂಟ್, 8. 5 is equals to 8. ಕಂಡೀಷನ್ ಟ್ರೂ ನಾ ಫಾಲ್ಸಾ? 5 8 ಗೆ ಈಕ್ವಲ್ ಅಲ್ಲ. ಅದಕ್ಕೆ ನಾನು ಹೇಳಿದ್ದು if there is a matching, note down the location. ಮ್ಯಾಚಿಂಗ್ ಆದ್ರೆ note down the location. ಬಟ್ ಮ್ಯಾಚಿಂಗ್ ಆಗಿಲ್ಲ ಅಂದ್ರೆ ಇವಾಗ ಏನು ಮಾಡಬೇಕು, compare the element to be searched is either left half or right half. ಅದು ಲೆಫ್ಟ್ ಹಾಫ್ ಆಗಿರಬಹುದು ಅಥವಾ ರೈಟ್ ಹಾಫ್ ಆಗಿರಬಹುದು. ನೋಡ್ರಿ ಇವಾಗ ಲೆಫ್ಟ್ ಹಾಫ್ ರೈಟ್ ಹಾಫ್ ಹಿಂಗೆ ಹೋಗ್ತೀವಿ ಅಂತ. ಓಕೆ, ಇದು ಫಾಲ್ಸ್ ಆಯ್ತು, ಇಲ್ಲಿ ಫಾಲ್ಸ್ ಆಯ್ತು. ಇದು ಫಾಲ್ಸ್ ಆಗಿದೀವಿ ಅಂದ್ರೆ ಎಲ್ಸ್ ಹೋಗ್ತೀವಿ. ಎಲ್ಸ್ if what is an element, searching element 5 less than a of mid element ಯಾವುದು, 8. 5 less than 8,
5 8ಕ್ಕಿಂತ ಚಿಕ್ಕದ ಎಸ್ 5 8ಕ್ಕಿಂತ ಚಿಕ್ಕದು ಕಂಡೀಷನ್ ಈಸ್ ಟ್ರೂ ಟ್ರೂ ಆದ್ರೆ ಹೈ ಇಸ್ ಈಕ್ವಲ್ಸ್ ಟು ಮಿಡ್ ಮೈನಸ್ 1 ಹೈ ಇಸ್ ಈಕ್ವಲ್ಸ್ ಟು ಮಿಡ್ ಮೈನಸ್ 1 high is equals to mid. What is the mid value? 3. 3 minus 1 is equals to 2. ಅಲ್ಲಿಗೆ h ವ್ಯಾಲ್ಯೂ ಸಿಕ್ತು. ಅಲ್ಲಿಗೆ ಇಲ್ಲಿವರೆಗೂ ಬಂದ್ವಿ, ಎಲ್ಲಿ ಹೋಗಬೇಕಾಗಿಲ್ಲ. ಇಲ್ಲಿ ಕಂಡೀಷನ್ ಟ್ರೂ ಆಯ್ತು, ಇದು ಸಿಕ್ತು. ಯಾವುದು ಸಿಕ್ಕಿದೆ ನಮಗೆ? ಹೈ ಸಿಕ್ಕಿದೆ. ಓಕೆ, ಅಲ್ಲಿ ಹೈ ಸಿಕ್ತು. ಇವಾಗ ಏನ್ ಮಾಡ್ಬೇಕು ಗೊತ್ತಾ? ಆ ವ್ಯಾಲ್ಯೂನ ಮತ್ತೆ ಫಸ್ಟ್ ಬರ್ಬೇಕೀಗ, ಇಲ್ಲಿಗೆ ಬರ್ಬೇಕು. ಅವಾಗಲೇ ಹೈ ಎಷ್ಟಿತ್ತಪ್ಪ? 6. ಇವಾಗ ಹೈ ಯಾವ್ದು ಬಂದಿದೆ? 2. 2 ಅಂದ್ರೆ ಇದು ನೋಡ್ರಿ, ಲೆಫ್ಟ್ ಹಾಫ್ ರೈಟ್ ಹಾಫ್. ನಮಗೆ ಸರ್ಚಿಂಗ್ ಎಲಿಮೆಂಟ್ ಈ ಕಡೆ ಇರೋದ್ರಿಂದ ನೋಡ್ರಿ ಹೈ ಇಲ್ಲಿಗೆ ಬಂದ್ಬಿಡ್ತು. ಇದೆಲ್ಲ ಬಿಟ್ಬಿಡ್ತು, ಈಗ ಇಲ್ಲಿಗೆ ಬಂದ್ವಿ. ಈಗ ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಲ್ಲಿಗೆ ಬರ್ಬೇಕು ಮತ್ತೆ ಫಸ್ಟ್, ಅಲ್ಲಾದ್ಮೇಲೆ ಮತ್ತೆ ಫಸ್ಟ್ ಇಲ್ಲಿಂದ ಬಂದು ವಾಟ್ ಇಸ್ ದ ಲೋ ವ್ಯಾಲ್ಯೂ? 0. ವಾಟ್ ಇಸ್ ದ ಹೈ ವ್ಯಾಲ್ಯೂ? 2. ಇವಾಗ ಮತ್ತೆ ಬರ್ಕೋಬೇಕು ಇಲ್ಲಿ ಎಲಿಮೆಂಟ್ಸ್ ನ 5 6 7 8 9 10 11. what is the low value? this is the 0 0 1 2 3 4 5 6. this is the low value. what is the high value? 2. ಇದಾಯ್ತು. ಮತ್ತೆ ಸೇಮ್ low is equals to, while low less than or is equals to high. what is the low value? 0. what is the high value? 2. 0 less than or is equals to 2. ಇಲ್ಲಿಂದ ಕಂಡೀಷನ್ ಟ್ರೂ ನಾ ಫಾಲ್ಸಾ? 0 ಅನ್ನೋದು 2 ಗಿಂತ ಚಿಕ್ಕದು. ಎಸ್ ಕರೆಕ್ಟ್. ಇಲ್ಲಿ ಬಂದ್ವಿ. mid is equals to low plus high by 2. mid is equals to low plus high divided by 2. what is the low value? 0 2 by 2. 2 by 2 is equals to 1. this is the mid value. 1 ಅನ್ನೋದು mid value. ಈಗ ಕಂಪ್ಯಾರಿಸನ್ ಮಾಡ್ರಿ. if what is an element? element ಚೇಂಜ್ ಆಗಲ್ಲ, 5 ಹಂಗೆ ಇರ್ತದೆ. 5 is equals to a of mid. a of mid ಯಾವುದು? 1. ಆ 1 ನಲ್ಲಿ ಯಾವುದು ಎಲಿಮೆಂಟ್? 6. 5 is equals to 6. 5 is equals to 6. ಟ್ರೂ ನಾ ಫಾಲ್ಸಾ? ಫಾಲ್ಸ್. ಇಲ್ಲಿ ಫಾಲ್ಸ್ ಆಗಿದ್ದಕ್ಕೆ ಮತ್ತೆ ಇಲ್ಲಿ ಬಂದ್ವಿ ಎಲ್ಸ್. if what is the searching element? 5. a of mid ಯಾವುದು? 6. 5 less than 6. ಕಂಡೀಷನ್ ಟ್ರೂ ನಾ ಫಾಲ್ಸಾ? ಕಂಡೀಷನ್ ಟ್ರೂ. ಮತ್ತೆ ಇಲ್ಲಿ ಬಂದ್ಬೇಕು ಈಗ. high is equals to mid minus 1. high is equals to mid minus 1. mid ಎಷ್ಟಿತ್ತಪ್ಪ ಅವಾಗಲೇ? 1. mid ಎಷ್ಟಿತ್ತು? 1. ಇವಾಗ ನೋಡ್ರಿ high is equals to mid minus 1. mid minus ಅಂದ್ರೆ 1 minus 1 is equals to 0. ಇವಾಗ high value ಸಿಕ್ತು ನಮಗೆ 0. ಮತ್ತೆ ಬರ್ಕೋಬೇಕು ಎಲಿಮೆಂಟ್ಸ್.